ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 86ನೇ ಅಧ್ಯಾಯ, ಚಾಪ್ಟರ್ 86. 86ನೇ ಕೀರ್ತನೆ ದಾವೀದನ ಪ್ರಾರ್ಥನೆಯಾಗಿರ್ತದೆ. ದಾವೀದನು ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಪ್ರಿಯನು. ಹಾಗಾದರೆ ಇದು ದೇವರ ಪ್ರಿಯರ ಒಂದು ಪ್ರಾರ್ಥನೆ ಅಂತ ಹೇಳ್ಬೋದು. ದೇವರಿಗೆ ಪ್ರಿಯರಾಗಿರುವಂಥವರ ಪ್ರಾರ್ಥನೆ ಏನಾಗಿದೆ ನೋಡೋಣ, ಬನ್ನಿರಿ. ಮೊದಲನೇ ವಚನದಲ್ಲಿ, ಯೆಹೋವನೇ ಕಿವಿಗೊಡು, ನನಗೆ ಸದುತ್ತರವನ್ನು ದಯಪಾಲಿಸು. ಒಳ್ಳೆಯ ಪ್ರಾರ್ಥನೆ ಅಲ್ಲವೇ? ದೇವರೇ ನನಗೆ ಕಿವಿಗೊಡು, ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ದಾವೀದನು ಅಥವಾ ಕೀರ್ತನೆಗಾರನು ಪ್ರಾರ್ಥಿಸುತ್ತಿದ್ದಾನೆ. ಆ ರೀತಿ ಹೇಳಿಬಿಟ್ಟು ಮೊದಲನೇ ವಚನದ 2ನೇ ಭಾಗದಲ್ಲಿ, ಕುಗ್ಗಿದವನು ದಿಕ್ಕಿಲ್ಲದವನೂ ಆಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ದೇವರು ಇದ್ದಾಗ ದಿಕ್ಕಿಲ್ಲದವರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೀರ್ತನೆಗಾರನು ದೇವರಿಗೆ ಹೇಳ್ತಿದ್ದಾನೆ, ನಾನು ದಿಕ್ಕಿಲ್ಲದವನಾಗಿದ್ದೇನೆ ಅಂತ ಹೇಳಿಬಿಟ್ಟು. ಅದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಜನರು ಪ್ರಾರ್ಥಿಸ್ತಿದ್ದರು, ದೇವರು ಅವರ ನಡುವೆ ಇದ್ದನು. ಆದರೆ ದೇವರು ಜೊತೆಯಲ್ಲಿರುವಂಥ ಅನುಭವ ಭಾಳ ವಿರಳ ಹಳೆ ಒಡಂಬಡಿಕೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 23ನೇ ವಚನದಲ್ಲಿ ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಮತ್ತಾಯ 1:21. ಆದರೆ 23ನೇ ವಚನದಲ್ಲಿ ಆತನು ಇಮ್ಮಾನುವೇಲ್ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಹೆಸರು. ಅದರ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ. ದೇವರು ನಮ್ಮ ಕೂಡ ಇದ್ದಾಗ ನಾವು ದಿಕ್ಕಿಲ್ಲದವರಾಗಿ ಅಂಥ ಒಂದು ಭಾವನೆ ನಮಗೆ ಬರೋದಿಲ್ಲ. ಆದರೆ ಬಂದಾಗ ಏನು ಮಾಡಬೇಕು? ದೇವರ ಹತ್ತಿರ ಹೋಗಿ ಆ ದಿಕ್ಕಿಲ್ಲದ ಒಂದು ಆತ್ಮ ಅಥವಾ ಕುಗ್ಗಿದ ಆತ್ಮ ಅದನ್ನು ತೆಗೆದು ಹಾಕಬೇಕು. 2ನೇ ವಚನ, ಕೀರ್ತನೆ 86:2. ನಾನು ನಿನ್ನ ಭಕ್ತನು, ನನ್ನ ಪ್ರಾಣವನ್ನು ಉಳಿಸು, ನೀನೇ ನನ್ನ ದೇವರು. ನೋಡ್ರಿ, ದಾವೀದನ ಪ್ರಾರ್ಥನೆಯಲ್ಲಿ ಆಗಾಗ ಬರುವಂಥ ಒಂದು ಪದ ಏನಂದರೆ ನನ್ನ ದೇವರು. ಯಾವ ರೀತಿಯಾಗಿ ನನ್ನ ಮನೆ, ನನ್ನ ಕುಟುಂಬ, ನನ್ನ ಕೆಲಸ, ನನ್ನ ಪುಸ್ತಕ, ನನ್ನ ಹಣ, ನನ್ನ 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 ಎಂಬುದಾಗಿ ನಾವು ಹೇಳ್ತೀವಲ್ಲ, ಅದೇ ರೀತಿಯಾಗಿ ದಾವೀದನು ದೇವರನ್ನೇ ಸ್ವಂತವಾಗಿ ಮಾಡಿಕೊಂಡ್ಬಿಟ್ಟು, ಹಿ ಮೇಡ್ ಗಾಡ್ ಆ್ಯಸ್ ಈಸ್ ಓನ್. ಇದು ಭಾಳ ದೊಡ್ಡ ಅನುಭವ. ಯಾಕೆಂದರೆ ದೇವರನ್ನೇ ನನ್ನ ಸ್ವಂತ ಮಾಡಿಕೊಳ್ಳುವಂಥ ಒಂದು ಅನುಭವ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಅನುಭವ. ಯಾಕಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಲುಬೆಯ ಮೇಲೆ ಇದ್ದಾಗ ಆತನು ಓ ದೇವರೇ ಅಂತ ಹೇಳಲಿಲ್ಲ, ಬರೀ ದೇವರೇ ಅಂತ ಹೇಳಿಲ್ಲ, ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ ಯಾಕೆ ಕೈ ಬಿಟ್ಟಿದೆ ಎಂಬುದಾಗಿ ಹೇಳುವಾಗ ಓ ದೇವರೇ ಅಂದಿಲ್ಲ, ಬರೇ ದೇವರೇ ಅಂತ ಹೇಳಿಲ್ಲ, ನನ್ನ ದೇವರೇ. ಅಂದರೆ ಆ ಅನುಭವ ಪ್ರತಿ ಭಕ್ತರಿಗೂ ಇರಬೇಕು, ಪ್ರತಿ ವಿಶ್ವಾಸಿಗೂ ಇರುವಂಥ ಒಂದು ಅನುಭವ, ದೇವರನ್ನೇ ಸ್ವಂತವನ್ನಾಗಿ ಮಾಡಿಕೊಳ್ಳುವಂಥ ಅನುಭವ, ವೈಯಕ್ತಿಕವಾದ ಅನುಭವ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೀನೇ ನನ್ನ ದೇವರು, ನಿನ್ನಲ್ಲಿ ಭರವಸವಿಟ್ಟಿರುವ ನಿನ್ನ ಸೇವಕನನ್ನು ರಕ್ಷಿಸು. ರಕ್ಷಿಸು ಅಂತ ಹೇಳುವಾಗ ರಕ್ಷಕನ ನೆನಪು ಬರ್ತದಲ್ವ? ನೋಡಿ, ಯೇಸು ಕ್ರಿಸ್ತನ ಒಂದು ಚಿತ್ರ ಈ ಒಂದು ಕೀರ್ತನೆಯಲ್ಲಿ ಕೂಡ ನಾವು ಕಾಣ್ತೇವೆ. ಪ್ರತಿ ಕೀರ್ತನೆಗಳಲ್ಲಿ ಯೇಸು ಕ್ರಿಸ್ತನ ಛಾಯೆ, ಚಿತ್ರ, ಪ್ರವಾದನೆ, ಪ್ರಾರ್ಥನೆ, ಹೆಸರು ನಾವು ಕಾಣಬಹುದು. 150 ಕೀರ್ತನೆಗಳಲ್ಲಿಯೂ ಯೇಸು ಕ್ರಿಸ್ತನ ಚಿತ್ರವನ್ನು ಕಾಣಲು ನಾವು ಪ್ರಯತ್ನಿಸ್ತಿದ್ದೇವೆ. ನಿನ್ನ ಸೇವಕನನ್ನು ರಕ್ಷಿಸು. 3ನೇ ವಚನ, ಕರ್ತನೆ
ಕರುಣಿಸು. ಕೆಲವು ಸಾರಿ ಏನು ಪ್ರೇಯರ್ ಮಾಡಬೇಕಂತ ನಮಗೆ ಗೊತ್ತಿಲ್ಲದಿದ್ದಾಗ ನಾವು ಮಾಡುವಂಥ ಒಂದು ಒಳ್ಳೆಯ ಪ್ರಾರ್ಥನೆ ಏನಂತ ಹೇಳಿದರೆ, ದೇವರೇ ನನ್ನನ್ನು ಕರುಣಿಸು. ಯಾಕಂದರೆ ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ರಂತೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬನು ಫರಿಸಾಯನು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ 7 ಪದದ ಪ್ರಾರ್ಥನೆ ಮಾಡ್ತಾನೆ. ಆದರೆ ಸುಂಕದವನು 4 ಮಾತಿನ ಪ್ರಾರ್ಥನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು, ಕರುಣಿಸು. ಇಲ್ಲಿ ಕೂಡ ದಾವೀದನ ಅದೇ ಒಂದು ಪದವನ್ನು ಬಳಸಿ, ಕರ್ತನೇ ಕರುಣಿಸು, ದಿನವೆಲ್ಲ ನಿನಗೆ ಮೊರೆ ಇಡ್ತೇನೆ. ಇದು ನನಗೆ ಭಾಳ ಇಷ್ಟವಾಯಿತು. ಯಾಕಂತ ಹೇಳಿದರೆ, ದಾವೀದನ ನೋಡ್ರಿ, ಸಮಸ್ಯೆಗಳಿದ್ದು ದಿಕ್ಕಿಲ್ಲದವನೆಂಬುದಾಗಿ ಅನಿಸುವಿಕೆ ಅವನಿಗಿತ್ತು, ಅನಿಸಿಕೆ ಕುಗ್ಗಿ ಹೋಗಿದ್ದ. ಆದರೂ ದಿನವೆಲ್ಲ ದೇವರನ್ನು ಮಾತ್ರ ಬಿಡಲಿಲ್ಲ. ವಾವ್! ಆ ರೀತಿಯಾಗಿ ನಾವು ಇರಬೇಕು. ಸಮಸ್ಯೆಗಳಿರ್ಬೋದು, ಚಿಂತೆಗಳಿರ್ಬೋದು, ಕೊರತೆಗಳಿರ್ಬೋದು, ಏನಿದ್ರೂ ಕೂಡ ದೇವರನ್ನು ಮಾತ್ರ ಬಿಡಬಾರ್ದು. ಹಗಲೆಲ್ಲ ಅಥವಾ ದಿನವೆಲ್ಲ ನಿನಗೆ ಮೊರೆ ಇಡುತ್ತೇನೆ, ಕರ್ತನೇ ನಿನ್ನ ಸೇವಕನ ಹೃದಯವನ್ನು ಆನಂದಗೊಳಿಸು. ಇದು ಕೂಡ ಒಳ್ಳೆಯ ಒಂದು ಪ್ರಾರ್ಥನೆ. ಯಾಕಂತ ಹೇಳಿದರೆ, ನಾವು ಕುಗ್ಗಿದವರಾಗಿದ್ದಾಗ ಸಂತೋಷ ಪಡಲಿಕ್ಕೆ ಆಗಲ್ಲ. ಆದರೆ ದೇವರೇ ನಮ್ಮ ಹೃದಯವನ್ನು ಸಂತೋಷಪಡಿಸು, ಆನಂದಗೊಳಿಸು ಅಂತ ಪ್ರಾರ್ಥನೆ ಮಾಡೋದು ಭಾಳ ಒಳ್ಳೆಯದು. ನಿನ್ನನ್ನೇ ನಿರೀಕ್ಷಿಸುತ್ತಿರುವೇನಲ್ಲ, ಒಳ್ಳೆಯ ಒಂದು ನೆನಪು ದೇವರಿಗೆ ಮಾಡ್ತಾನೆ. ನಿನ್ನನ್ನು ನಾನು ನಿರೀಕ್ಷಿಸ್ತೀನಿ, ಆದ ಕಾರಣ ನನ್ನನ್ನು ಸಂತೋಷಪಡಿಸು, ಆನಂದಗೊಳಿಸು ಅಂತ. 5ನೇ ವಚನ ಭಾಳ ಉತ್ತಮವಾದಂಥ ಒಂದು ಅನುಭವ ಕೀರ್ತನೆಗೆ ಅಥವಾ ಕೀರ್ತನೆಗಾರನಿಗೆ ಅಥವಾ ದಾವೀದನಿಗಿರುವಂಥದ್ದನ್ನು ನಾವು ನೋಡ್ತೀವಿ. ಕರ್ತನೇ ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದ್ದೆ. ಹಾಗಾದರೆ ದೇವರ 3 ಮಹಾಸ್ವಭಾವವನ್ನು 5ನೇ ವಚನದಲ್ಲಿ ದಾವೀದನು ಹೇಳ್ತಿದ್ದಾನೆ. ಒಂದು, ದೇವರು ಒಳ್ಳೆಯವನು; 2ನೇ, ದೇವರು ಕ್ಷಮಿಸುವಂಥವನು; 3ನೇದು, ದೇವರು ಕೃಪಾಪೂರ್ಣನು. ಅಂದರೆ ಅರ್ಥ, ಕೃಪೆಯಲ್ಲಿ ಐಶ್ವರ್ಯವಂತ. ಕೃಪಾಪೂರ್ಣ ಅಂದರೆ ತುಂಬ ಕೃಪೆಯಿಂದ ತುಂಬಿರುವ ಆತನು ದೇವರು. ನನಗೊಂದು ವಾಕ್ಯ ನೆನಪಿಗೆ ಬರ್ತಾಯಿದೆ, ಅದನ್ನು ನಾವು ಓದುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ, ಕೃಪೆ ಅಂತ ಬಂದ ತಕ್ಷಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೆನಪು ನಾವು ಮಾಡಿಕೊಳ್ಳಬಹುದು. 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಇರುವಂಥ ಒಂದು ಮಾತು, ಭಾಳ ಶಕ್ತಿಯುತವಾದಂಥ ಒಂದು ಮಾತು. ಹೌದು, 8ನೇ ಅಧ್ಯಾಯದ 9ನೇ ವಚನ ಈ ರೀತಿಯಾಗಿದೆ. 2 Corinthians chapter 8 verse 9, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಕೃಪೆ ಗೊತ್ತಾಗಿರಬೇಕ್ರಿ. ಆದರೆ ಕೊರಿಂಥದವರಿಗೆ ಗೊತ್ತಾಗಿತ್ತು, ಆದ ಕಾರಣ ಯೇಸು ಕ್ರಿಸ್ತನ ಕೃಪೆ ನಿಮ್ಗೆ ಗೊತ್ತಾಗಿದೆಯಲ್ಲ. ಏನದು ಕೃಪೆ ನೋಡೋಣ ಬನ್ನಿರಿ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಇದೇ ಕೃಪೆ. ನಾವು ಐಶ್ವರ್ಯವಂತರಾಗಬೇಕಂತ ನಮ್ಮ ಕರ್ತನು ಬಡವನಾದದ್ದೇ ಕೃಪೆ. ಹೌದು, ಅದನ್ನು ನಾವು ನಂಬಬೇಕು. ಪೌಲನು ಅದರ ಬಗ್ಗೆ ಮಾತಾಡಿದ್ದಾನೆ. ಇಲ್ಲಿ ಕೂಡ ಕೃಪಾಪೂರ್ಣನು ಎಂಬ ಮಾತು ನಾವು ನೆನಪು ಮಾಡತಕ್ಕದ್ದು. 86ನೇ ಕೀರ್ತನೆ ನಾವು ನೋಡ್ತಿದ್ದೇವೆ. 6ನೇ ವಚನದಲ್ಲಿ, ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಅದೇ ಮೊದಲನೇ ವಚನದ ಅದೇ ಮಾತು ಇಲ್ಲಿ ಕೂಡ ಆತನು ಪುನರಾವರ್ತಿಸುತ್ತಿದ್ದಾನೆ. 6ನೇ ವಚನದಲ್ಲಿ, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು, ನೀನು ಸದುತ್ತರವನ್ನು ದಯಪಾಲಿಸುವೆಯೋ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ಇಕ್ಕಟ್ಟಿನ ದಿನ ನಮಗೆ ಬಂದಾಗ ನಾವು ಯಾರನ್ನಾದರೂ ಕರಿಬೇಕಂತ ನಮಗೆ ಅನಿಸ್ತದೆ. ಆದರೆ ದಾವೀದನ ಅನುಭವ ನೋಡ್ರಿ, ಪ್ರಾಕ್ಟೀಸ್ ನೋಡ್ರಿ, ಅವನ ಅಭ್ಯಾಸ ಏನಂತ ಹೇಳಿದ್ರೆ, ಇಕ್ಕಟ್ಟಿನ ದಿನದಲ್ಲಿ 7ನೇ ವಚನ, ನಿನ್ನನ್ನೂ ಅಲ್ಲ ನಿನ್ನನ್ನೇ ಕರೆಯುವೆನು. ವಾವ್! ಎಂಥ ಪ್ರಾರ್ಥನೆ, ಎಂಥ ಪ್ರಾರ್ಥನೆ ಮನುಷ್ಯ ಈ ದಾವೀದನು. ಹೌದು, ಅವನಲ್ಲಿ ಕುಂದುಕೊರತೆಗಳಿದ್ದವು, ಅವನಲ್ಲಿ ಬಲಹೀನತೆಗಳಿದ್ದವು. ದೇವರಿಗೆ
ಒಂದೆರಡು ಸಾರಿ ಅವಿಧೇಯನಾದ, ಆದರೂ ಕೂಡ ಈ ದಾವೀದನು ಪ್ರಾರ್ಥನೆಯ ಮನುಷ್ಯನಾಗಿದ್ದಾನೆ. ಆದ ಕಾರಣ ದೇವರು ಅಪೊಸ್ತಲ ಕೃತ್ಯ 13:22 ನನಗೆ ದಾವೀದನು ಸಿಕ್ಕಿದನು, ನನ್ನ ಇಷ್ಟವನ್ನೆಲ್ಲ ಅವನು ನೆರವೇರಿಸುವನಂತ ಹೇಳ್ಬಿಟ್ಟು ದಾವೀದನ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾನೆ. 8ನೇ ವಚನ, ಕರ್ತನೇ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ. ವಾವ್! ದೇವರನ್ನು ಅಷ್ಟರ ಮಟ್ಟಿಗೆ ರುಚಿ ನೋಡಿದ್ದ ದಾವೀದನ. ಆದ ಕಾರಣ ದೇವರಿಗೆ, ದೇವರಿಗೆ ಯೆಹೋವನ ಅಂತ ಹೇಳಿದರೆ ಇರುವಾತನು, ಸದಾ ಇರುವಾತನಾಗಿರುವ ದೇವರು, ಆತನಿಗೆ ಸಮಾನವಾದಂಥ ದೇವರುಗಳಿಲ್ಲ. ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಆತನ ವ್ಯಕ್ತಿತ್ವ ಮ್ಯಾಚ್ ಇಲ್ಲ, ಆತನ ಕೃತ್ಯ ಮ್ಯಾಚ್ ಇಲ್ಲ. ಹಾಗಾದರೆ ದೇವರ ವ್ಯಕ್ತಿತ್ವ ಅನುಪಮವಾದದ್ದು, ದೇವರ ಕೃತ್ಯಗಳು ಅನುಪಮವಾದದ್ದು. ಗಾಡ್ ಆ್ಯಂಡ್ ಹಿಸ್ ವರ್ಕ್ಸ್ ಆರ್ ಯುನೀಕ್. ಸರಿ, ಕರ್ತನೆ 9ನೇ ವಚನ, ನಿನ್ನಿಂದುಂಟಾದ ಎಲ್ಲ ಜನಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಇಲ್ಲಿ ಒಂದು ಮಾತು ಗಮನಿಸಬೇಕು. ಎಲ್ಲ ಜನಾಂಗಗಳು ಅಂದರೆ ಎಲ್ಲ ದೇಶಗಳು ಅಂತ ಇಟ್ಕೊಳ್ಳೋಣ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ ದಾವೀದನು ಇಲ್ಲಿ 9ನೇ ವಚನ, ನಿನ್ನಿಂದುಂಟಾದ. ಎಲ್ಲ ದೇಶಗಳು ಯಾರಿಂದ ಉಂಟಾಗಿದೆಯಂತೆ? ದೇವರಿಂದ. ಆದ ಕಾರಣ ಅವರು ದೇವರಿಗೆ ಅಡ್ಡಬಿದ್ದು ಆತನ ನಾಮವನ್ನು ಘನಪಡಿಸಬೇಕು. 10ನೇ ವಚನದಲ್ಲಿ ಮಹೋನ್ನತನು, ಮಹತ್ಕಾರ್ಯಗಳನ್ನು ನಡೆಸುವವನು ನೀನು. ದೇವರು ದೊಡ್ಡವನು, ದೇವರ ಕಾರ್ಯಗಳು ಮಹತ್ತಾದದ್ದು. ಆ ರೀತಿ ಹೇಳಿಬಿಟ್ಟು ದೇವರು ನೀನೊಬ್ಬನೇ, ದೇವರು ನೀನೊಬ್ಬನೇ ಎಂಬುದಾಗಿ ಹೇಳ್ತಾನೆ. ಒಂದು ವಿಷಯ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದೇನಂತ ಹೇಳಿದರೆ, ದೇವರು ದೇವರೇ ಆಗಿದ್ದಾನೆ. ದೇವರಿಗೆ ಸಲ್ಲತಕ್ಕ ಗೌರವ ಬೇರೆಯವರಿಗೆ, ಅದು ವ್ಯಕ್ತಿಯಾಗಿರ್ಬೋದು ಅಥವಾ ವಸ್ತೆ ಆಗಿರ್ಬೋದು, ಆ ರೀತಿಯಾಗಿ ಕೊಡುವುದು ದೇವರಿಗೆ ಇಷ್ಟವಿಲ್ಲ. ದೇವರಿಗೆ ಸಲ್ಲತಕ್ಕ ಗೌರವ ದೇವರಿಗಷ್ಟೇ ಕೊಡಬೇಕು. ಯೆಹೋವನೇ 11ನೇ ವಚನ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ವಾವ್! ಒಳ್ಳೆ ಪ್ರಾರ್ಥನೆ ಅಲ್ವಾ? ಕೀರ್ತನೆ 103ನೇ ಅಧ್ಯಾಯದಲ್ಲಿ 2 ವಿಷಯಗಳಿದೆ. 103 7ನೇ ವಚನದಲ್ಲಿ ಅದೇನಂತ ಹೇಳಿದರೆ, ದೇವರ ಮಾರ್ಗಗಳು ಮತ್ತು ದೇವರ ಕೃತ್ಯಗಳು ಅಂತ ಹೇಳ್ಬಿಟ್ಟು. ಸರಿ, ಅದನ್ನು ನಾವು ನೋಡೋಣ. ಯಾಕಂತ ಹೇಳಿದರೆ ಒಂದು ವಿಷಯ ನಾನು ಹೇಳ ಬಯಸ್ತಿದ್ದೇನೆ. ಅದು ಕೀರ್ತನೆ 103 ಭಾಳ ಪರಿಚಯವಾದಂಥ ಒಂದು ಕೀರ್ತನೆ. ಅದರಲ್ಲಿ ನಾವು ನೋಡುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಅಂತ ಹೇಳಿಬಿಟ್ಟು ಅನಂತರ 7ನೇ ವಚನದಲ್ಲಿ ಆತನು ಅಂದರೆ ದೇವರು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಎಷ್ಟು ಜನ ಇದ್ದರು ಇಸ್ರಾಯೇಲರು? ಸುಮಾರು 30 ಲಕ್ಷ ಅಂತ ಇಟ್ಕೊಳ್ಳೋಣ. 30 ಲಕ್ಷ ಜನರಿಗೆ ಏನು ದೇವರು ತೋರಿಸಿದ್ದೇನು? ತನ್ನ ಕೃತ್ಯಗಳನ್ನು. ಆದರೆ ಮೋಶೆಗೆ ಮಾತ್ರ ಬೇರೆ ಏನೋ ತೋರಿಸಿದ್ನಂತೆ. ಏನದು? ಮೋಶೆಗೆ ತನ್ನ ಮಾರ್ಗವನ್ನು. ಮಾರ್ಗ ಏಕವಚನ, ಕೃತ್ಯಗಳು ಬಹುವಚನ. ದೇವರು ಇಸ್ರಾಯೇಲರಿಗೆ ಕೃತ್ಯಗಳನ್ನು ತೋರಿಸಿದನು, ದೇವರು ಮೋಶೆಗೆ ಮಾರ್ಗವನ್ನು ತೋರಿಸಿದನು. ಯಾಕಂತ ಹೇಳಿದರೆ ಕೃತ್ಯಗಳು ಒಂದು ರೀತಿಯಿಂದ LKG ಇದ್ದ ಹಾಗೆ, ಆದರೆ ಮಾರ್ಗ PhD. ಮೋಶೆ ಒಬ್ಬನೇ PhD ಆಗಿದ್ದ ಆತ್ಮಿಕವಾಗಿ. ಆದ ಕಾರಣ ದೇವರು ಮೋಶೆಗೆ ದೇವರು ಮಾರ್ಗವನ್ನು ಪ್ರಕಟಿಸಿದನು. ಈಗ ಕೀರ್ತನೆಗಾರನು ಹೇಳ್ತಿದ್ದಾನೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಕೀರ್ತನೆ 86 11ನೇ ವಚನ, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸು. ವಾವ್! ನಾವು ಸಾಮಾನ್ಯವಾಗಿ ಏಕ ಮನಸ್ಸು ಅಂತ ಹೇಳುವಾಗ ಬೇರೆಯವ್ರ ಜೊತೆಯಲ್ಲಿ ಏಕ ಮನಸ್ಸು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಕೀರ್ತನೆಗಾರನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. 11ನೇ ವಚನ, ಕರ್ತನೇ ನನ್ನ ದೇವರೇ
ನನ್ನ ದೇವರೇ. ನೋಡ್ರಿ, ಮತ್ತೆ ಅದೇ ಮಾತು, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸು. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳದಿಂದ ತಪ್ಪಿಸಿದೆಯಲ್ಲ. ಅಂದರೆ ಗತಕಾಲದ ಬಗ್ಗೆ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಮತ್ತೆ ದೇವರ ಸ್ವಭಾವ, ಇದುವರೆಗೆ ಸುಮಾರು 7-8 ದೇವರ ಸ್ವಭಾವಗಳ ಬಗ್ಗೆ ಆತನು ಹೇಳ್ತಾನೆ. ದೇವರು ಒಳ್ಳೆಯವನು, ಕ್ಷಮಿಸುವವನು, ಕೃಪಾಪೂರ್ಣನು, ಮಹೋನ್ನತನು, ಮಹತ್ ಕಾರ್ಯಗಳನ್ನು ನಡೆಸುವವನು, ಇವೆಲ್ಲ ಹೇಳಿಬಿಟ್ಟು ಈಗ 15ನೇ ವಚನದಲ್ಲಿ ಇನ್ನೂ ಕೆಲವು ಹೆಸರುಗಳು ಅಥವಾ ಸ್ವಭಾವಗಳು, ದೇವರ ಸ್ವಭಾವಗಳನ್ನು ಹೇಳ್ತಿದ್ದಾನೆ. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು. ವಾವ್, ಆಶ್ಚರ್ಯ. ದೀರ್ಘಶಾಂತನು, ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ಕಟಾಕ್ಷಿ ಬಿಟ್ಟು ನನ್ನನ್ನು ಕರುಣಿಸು. ನಿನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು. ನಿನ್ನ ಸೇವಕಳ ಮಗುವನ್ನು ಅಥವಾ ಮಗನನ್ನು ರಕ್ಷಿಸು. ರಕ್ಷಕ ಮತ್ತು ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. ಹಳೆ ಒಡಂಬಡಿಕೆಯಲ್ಲಿ ಏನಾದರೂ ಸೂಚನೆಯನ್ನು ಭಕ್ತಾದಿಗಳು ದೇವರನ್ನು ಕೇಳುವಂಥದ್ದು ಸಹಜವಾಗಿತ್ತು. ಆದ ಕಾರಣ ಒಂದು ಶುಭ ಸೂಚನೆಯನ್ನು ದೇವರಿಂದ ದಾವೀದನು ಕೇಳಿಸ್ಕೊಳ್ತಿದ್ದಾನೆ. ನನ್ನ ಹಾಗೆಗಾರರು ನೋಡಿ ಯೆಹೋವನು ನೆರವಾಗಿ ಇವನನ್ನು ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ ಎಂಬುದಾಗಿ ಹೇಳಿ ಮುಗಿಸ್ತಾನೆ ಈ ಕೀರ್ತನೆ 86 ದಾವೀದನು. ಆದ ಕಾರಣ ಸ್ಟಾರ್ಟಿಂಗ್ನಲ್ಲಿ ಮನಗುಂದಿದವನಾಗಿದ್ದ, ಕೊನೆಗೆ ಆತನು ಚೇತರಿಸಿಕೊಳ್ತಾನೆ. ಆ ರೀತಿಯಾಗಿ ದೇವರ ಹತ್ರ ನಾವು ಟಚ್ ಇಟ್ಕೊಂಡಾಗ ನಾವು ಅನಂತರ ನಿರೀಕ್ಷೆ ಹೊಂದಿದವರಾಗಿ ಚೇತರಿಸಿಕೊಳ್ತೇವೆ. ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 86 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.